ಓಂ ಪರೋ ಮಾತ್ರಯ ತನ್ವಾ ಪ್ರಧಾನಾಂ ನ ತೇ ಮಹಿತ್ವಮನ್ವಶ್ನುವಂತೆ ಉಭೇತೆ ವಿದ್ಮರಜಾಸಿ ಪೃಥಿವ್ಯಾ ದೇವತ್ವಂ ವಿಷ್ಣು ಪರಮಸ್ಯ ವಿತ್ಸೆ ಜಾತವೇದಸೆ ಸುನವಾಮಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತದಸ್ಯ ಪ್ರಿಯಮಭಿಪಾಥೋ ಅಶ್ಯಾಂ ನರೋ ಯತ್ರ ದೇವಯವೋ ಮದಂತೆ ಗುರುಕ್ರಮಸ್ಯ ಸಹಿ ಬಂಧುರಿತ್ಥಾ ವಿಷ್ಣೋಃ ಪದೇ ಪರಮೇ ಮಧ್ವೋತ್ಸಾಹ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟ್ವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ದ್ವಿತೀಯೇ ಸ್ಕಂಧೆ ಪಂಚಮೇ ಅಧ್ಯಾಯೇ ಸಪ್ತಮಃ ಶ್ಲೋಕಃ, 7ನೇಯ ಶ್ಲೋಕ, 5ನೇ ಅಧ್ಯಾಯ ದ್ವಿತೀಯ ಸ್ಕಂದದ್ದು. ಅದನ್ನು ಈಗ ನಾವು ನೋಡಬೇಕಾಗಿದೆ. ನಾರದರು ಚತುರ್ಮುಖ ಬ್ರಹ್ಮನನ್ನ ಪ್ರಾರ್ಥನೆ ಮಾಡಿದರು, ನನಗೆ ಭಾಗವತ ತತ್ವವನ್ನು ಉಪದೇಶಿಸಿರಿ ಅಂತ. ನೀವು ಈ ಜಗತ್ತಿನ ಗುರುವಾಗಿದ್ದೀರಿ, ನನಗೆ ಹೇಳಬೇಕಾದದ್ದನ್ನೆಲ್ಲವನ್ನು ಹೇಳುವ ಪರಿಪೂರ್ಣವಾದಂಥ ಜ್ಞಾನ ನಿಮ್ಮಲ್ಲಿದೆ. ಹೀಗೆ ಪ್ರಾರ್ಥನೆ ಮಾಡಿದರು. ಅವರ ಪ್ರಾರ್ಥನೆಯಲ್ಲಿ ಮತ್ತೂ ಒಂದೆರಡು ಶ್ಲೋಕಗಳಿವೆ. ಅಲ್ಲೊಂದು ಜಿಜ್ಞಾಸೆಯೂ ಇದೆ, ಒಂದು ಪೂರ್ವ ಪಕ್ಷ ಇದೆ. ನೀನೇ ಈ ಜಗತ್ತಿನ ಸೃಷ್ಟಿಕರ್ತ, ಪಾಲನಕರ್ತ ಅಂತ ನಾನು ಭಾವಿಸಿದ್ದೇನೆ, ಮತ್ತೆ ನೀನೇ ಸರ್ವಜ್ಞ ಅಂತ ಕೂಡ ಭಾವಿಸಿದ್ದೇನೆ ಅಂತ ಹೀಗೆ ಒಂದು ವರ್ಣನೆ ಕೇಳಿ ಬರ್ತದೆ. ಅದನ್ನು ಆಚಾರ್ಯರು ಇದು ಪೂರ್ವ ಪಕ್ಷ ಅಂತ ಹೇಳಿದ್ದನ್ನು ಕೂಡ ನೋಡಿದ್ದೇವೆ. ನಾರದರು ಏನು ಹೇಳ್ತಿದ್ದಾರೆ, ಏನು ಚತುರ್ಮುಖ ಬ್ರಹ್ಮನೆದುರಿಗೆ ವಿಷಯ ಮಂಡಿಸ್ತಾ ಇದ್ದಾರೆ, ಅದು ಕೇವಲ ಪೂರ್ವ ಪಕ್ಷ ಅಷ್ಟೇ. ತಮ್ಮ ಅಭಿಪ್ರಾಯವನ್ನ, ಚತುರ್ಮುಖ ಬ್ರಹ್ಮನ ಅಭಿಪ್ರಾಯವನ್ನ, ಪರಮಾತ್ಮನ ಅಭಿಪ್ರಾಯವನ್ನ, ಇದೆಲ್ಲವೂ ಕೂಡ ಒಂದೇ ಆಗಿದೆ. ಪರಮಾತ್ಮನ ಸರ್ವೋತ್ತಮತ್ವವೇ ಎಲ್ಲರ ತಾತ್ಪರ್ಯವೂ ಆಗಿದೆ, ಶಾಸ್ತ್ರಗಳ ತಾತ್ಪರ್ಯವೂ ಆಗಿದೆ ಅನ್ನುವುದನ್ನು ಈ ಜಗತ್ತಿಗೆ ಅವರು ತಿಳಿಸಬೇಕಾಗಿದೆ. ಅದಕ್ಕಾಗಿ ಪೂರ್ವ ಪಕ್ಷ ಮಾಡ್ತಿದ್ದಾರೆ ಅಂತ ಬಂದಿದೆ. ಆ ಪೂರ್ವ ಪಕ್ಷದಲ್ಲಿ ಈ 7ನೇ ಶ್ಲೋಕ ಇದು ಮತ್ತೊಂದು. ಸಭವಾನ್ ಅಚರತ್ ಘೋರಂ ಯತ್ ತಪಃ ಸುಸಮಾಹಿತಃ ತೇನ ಖೇದಯಸೇ ನಸ್ತ್ವಂ ಪರಾಂ ಶಂಕಾಂ ಚ ಯಚ್ಛಸಿ. ನಿನ್ನನ್ನು ಸರ್ವೋತ್ತಮ ಅಂತ ನಾನು ತಿಳಿದಿದ್ದೇನೆ, ನೀನೇ ಸೃಷ್ಟಿಕರ್ತ ಅಂತ ಅನ್ನೋದು ನನಗೆ ಗೊತ್ತಿದೆ. ನಾರದರು ತಮ್ಮ ಪೂರ್ವ ಪಕ್ಷ ಮುಂದುವರಿಸ್ತಿದ್ದಾರೆ. ಆದರೆ ಕೆಲವು ಬಾರಿ ನೀನು ಗಾಢವಾದ ತಪಸ್ಸಿನಲ್ಲಿ ಮುಳುಗಿರ್ತೀಯಲ್ಲ, ಹಾಗೆ ಮುಳುಗಿದ್ದನ್ನು ನೋಡಿದರೆ ನನಗೆ ಒಂದು ಬಾರಿ ಗೊಂದಲವೂ ಕೂಡ ಆಗ್ತದೆ, ಮನಸ್ಸಿಗೆ ಸಂಶಯ ಬರ್ತದೆ. ಯಾರನ್ನು ಕುರಿತು ತಪಸ್ಸು ಮಾಡ್ತಿದ್ದಾನೆ, ಇವನಿಗಿಂತ ಹಿರಿಯ ದೈವ ಮತ್ತೊಂದೇನಾದರೂ ಇದೆಯೇನೋ ಅನ್ನುವ ಒಂದು ಮನಸ್ಸಿನಲ್ಲಿ ಗೊಂದಲ. ಹಾಗೆ ಮನಸ್ಸಿನಲ್ಲಿ ಒಂದು ಸಂಭ್ರಮ. ಸಂಭ್ರಮ ಅಂದರೆ ಆನಂದಯುಕ್ತವಾದ ಸಂಭ್ರಮ ಅಲ್ಲ, ಆತಂಕದ ಒಂದು ಸಂಭ್ರಮ ಅಂತ ಅದಕ್ಕೆ ನಾವು ಹೇಳಬೇಕು. ಹೀಗೆಲ್ಲ ನಿನ್ನ ಈ ಮಾತುಗಳನ್ನು ನೋಡಿದರೆ, ನಿನ್ನ ಚರ್ಯಗಳನ್ನು ನೋಡಿದರೆ ನಮಗೆ ಹಾಗೆ ಅನಿಸ್ತಿದೆ. ಸಭವಾನ್ ಅಚರತ್ ಘೋರಂ ಅಂತ 7ನೇ ಶ್ಲೋಕ. ಅದಕ್ಕೆ ಏನು ಅರ್ಥ ಹೇಳಿದ್ದಾರೆ ವೀರರಾಘವರು ಮತ್ತು ಶ್ರೀಧರರು ಅಂತ ಅನ್ನೋದನ್ನು ನೋಡೋಣ. ಅಲ್ಲಿ
ತೇನ ಖೇದಯಸೆ ನಸ್ತ್ವಂ, ತಪಸ್ಸು ಮಾಡ್ತಾ ಇದ್ದೀಯಲ್ಲ, ನಿನ್ನ ತಪಸ್ಸನ್ನು ನೋಡಿದರೆ ನೀನು ನಮಗೆ ಖೇದ ಕೊಡ್ತಾ ಇದ್ದಿ ಮತ್ತು ಒಂದು ಸಂಶಯವನ್ನು ಹುಟ್ಟಿಸ್ತಾ ಇದ್ದಿ. ಸರಿ, ಖೇದ ಅಂದ್ರೆ ಏನರ್ಥ? ನಮ್ಮ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿಸುವುದರಿಂದ, ಸಂಶಯವನ್ನು ಹುಟ್ಟಿಸಿದ್ರಿಂದ ನಮಗೆ ಒಂದಿಷ್ಟು ಖೇದವೂ ಕೂಡ ಆಗಿದೆ, ದುಃಖವೂ ಕೂಡ ಆಗಿದೆ. ಅದನ್ನು ಚಿತ್ತ ವಿಕ್ಷೇಪ ಅಂತ ಬರೀತಾರೆ ವೀರರಾಘವರು. ಖೇದಯಸೆ ಅಂದ್ರೆ ಮೋಹ ಅಂತ ಅರ್ಥ ಬರೀತಾರೆ ಶ್ರೀಧರರು. ಮೋಹಯಸಿ ಅನ್ನೋ ಅರ್ಥವನ್ನೇ ಸ್ವೀಕಾರ ಮಾಡಿದ್ದಾರೆ ರಾಧಾಕೃಷ್ಣರು. ಇಲ್ಲಿ ನಾವು ನೋಡ್ತಿರುವ ಕೆಲವು ಅನುವಾದಗಳಲ್ಲಿ ಆ ಖೇದಯಸೆ ಅಂತ ಅನ್ನೋದಕ್ಕೆ ಅನುವಾದ ಬಂದಿಲ್ಲ, ಅದಕ್ಕಾಗಿ ಈ ಮಾತನ್ನು ಹೇಳ್ತಿದ್ದೇನೆ. ಸರಿ, ಈ ಮಾತಿಗೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಖೇದಯಸೆ ಅಂತ ಅನ್ನೋದಕ್ಕೆ ಏನು ಅರ್ಥ ಹೇಳಿದ್ದಾರೆ ಅದನ್ನೀಗ ಒಂದ್ಸರಿ ನೋಡಬೇಕು. ಖೇದಯಸೆ ಅಂದ್ರೆ ಅನಲಂ ಬುದ್ಧಿಂ ಪ್ರಾಪಯಸಿ. ಅಲಂ ಬುದ್ಧಿ ಅಂದ್ರೆ ಸಾಕು ಅನ್ನುವ ಬುದ್ಧಿ, ಅನಲಂ ಬುದ್ಧಿ ಅಂದ್ರೆ ಅತೃಪ್ತಿಯನ್ನು ಹುಟ್ಟಿಸ್ತಾ ಇದ್ದಿ. ಇದೇ ಅರ್ಥವನ್ನೇ ಯಾದವಾರ್ಯರು ಮತ್ತೆ ವಿಜಯಧ್ವಜರು ಇಬ್ಬರು ಕೂಡ ಬರೆದಿದ್ದಾರೆ. ಇಲ್ಲಿ ಅತೃಪ್ತಿ ಯಾಕೆ? ಅವರು ಯಾದವಾರ್ಯರು ಮತ್ತು ವಿಜಯಧ್ವಜರು ಬರೆದ ಅರ್ಥ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತದೆ. ಅದೇನೋ ಸರಿ ಹೌದೋ ಇಲ್ಲೋ ಅಂತ ಗೊಂದಲವೂ ಆಗ್ತದೆ ನಮಗೂ ಕೂಡ. ಆದರೆ ಅವ್ರ ತಾತ್ಪರ್ಯ ಹೀಗೆ: ನಾವು ನಾರದನೂ ಹಿಡಿದು ನಾವು ಅನೇಕ ತತ್ವಗಳನ್ನು ತಿಳಿದೇ ಇದ್ದೇವೆ. ಇಷ್ಟೆಲ್ಲವೂ ನಮಗೆ ಗೊತ್ತಿದ್ರೂ ಕೂಡ ಇನ್ನೂ ಒಂದು ಬಾರಿ ಏನೋ ಒಂದು ಅತೃಪ್ತಿ ನಮ್ಮಲ್ಲಿ ಮೂಡ್ತಾ ಇದೆ. ಎಲ್ಲವನ್ನೂ ತಿಳಿದಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ, ಆದರೆ ನಿಜವಾದ ದೈವ ಯಾವುದು ಅಂತ ನಮಗೊಂದು ಅತೃಪ್ತಿ ಆಗ್ತದೆ. ಪರತತ್ವವನ್ನು ಇನ್ನೂ ತಿಳಿದಿಲ್ಲಲ್ಲ ಅಂತ ಒಂದು ಅತೃಪ್ತಿ. ಅಲಂ ಬುದ್ಧಿ ಅಂದರೆ ತೃಪ್ತಿ, ಅನಲಂ ಬುದ್ಧಿ ಅಂದರೆ ಅತೃಪ್ತಿ. ಹೀಗೆ ಒಂದು ಅತೃಪ್ತಿ ನಮಗೆ ಮೂಡ್ತಾ ಇದೆ. ಮತ್ತೆ ಈ ಚತುರ್ಮುಖ ಬ್ರಹ್ಮನಿಗಿಂತ ಹೊರತಾದ ಮತ್ತೊಂದು ಯಾವುದೋ ಕರ್ತೃವಿದೆಯೇನೋ ಅಂತ ಒಂದು ಸಂಶಯವೂ ಕೂಡ ನಮಗೆ ಮೂಡ್ತಾ ಇದೆ. ಹೀಗೆ ಯಾದವಾರ್ಯರ ಮತ್ತು ವಿಜಯಧ್ವಜರ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಬೇಕು ಅನಿಸಿದ್ರೆ ಮೋಹ ಅಂತ ಏನು ಅರ್ಥ ಬರೆದಿದ್ದಾರಲ್ಲ ಉಳಿದ ವ್ಯಾಖ್ಯಾನಕಾರರು, ಅದನ್ನು ಕೂಡ ಸ್ವೀಕಾರ ಮಾಡಬಹುದು. ಹೀಗೆ ನಮಗೆ ಒಂದು ಅತೃಪ್ತಿ, ನಾವು ಇಲ್ಲಿಯವರೆಗೆ ಓದಿದ್ದರ ಬಗ್ಗೆ, ಶ್ರವಣ ಮಾಡಿದ್ದರ ಬಗ್ಗೆ, ಮನನ ಮಾಡಿದ್ದರ ಬಗ್ಗೆ ಅತೃಪ್ತಿ ಮತ್ತು ಸಂಶಯ ಇವು ನಮಗೆ ಕಾಡ್ತಾ ಇವೆ ಅಂತ ಆ 7ನೇ ಶ್ಲೋಕದ ಅರ್ಥ. ಏತನ್ಮೇ ಪೃಚ್ಛತಃ ಸರ್ವಂ, ನೀನು ಸರ್ವಜ್ಞ, ನೀನು ಎಲ್ಲರಿಗೂ ಒಡೆಯ, ನಾನೀಗ ನಿನ್ನೆದುರಿಗೆ ಇದನ್ನು ಕೇಳ್ತಾ ಇದ್ದೇನಲ್ಲ. ವಿಜಾನೀಹಿ ಯಥೈವೇದಂ ಅಹಂ ಬುದ್ಧಿಯ ಅನುಶಾಸಿತಃ, ನೀನು ನನಗೆ ಅದನ್ನು ವಿವರಣೆ ಮಾಡಿ ಹೇಳಿದರೆ ನಮಗೆ ಒಂದಿಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನನಗೆ ಅರ್ಥ ಆಗುವಂತೆ ಅದನ್ನು ನೀನೀಗ ಹೇಳಬೇಕಾಗಿದೆ, ಅದು ತಾತ್ಪರ್ಯ. ನೀನೇ ಸರ್ವಜ್ಞ ಅಂತ ಒಂದು ಕಡೆ ಮಾತಾಡ್ತಿದ್ದಾರೆ, ಅಷ್ಟಾದರೂ ಕೂಡ ನನಗಿದ್ರ ಬಗ್ಗೆ ಒಂದು ಅತೃಪ್ತಿ ಇದೆ, ಆದ್ದರಿಂದ ನೀನು ಇದ್ರ ಬಗ್ಗೆ ಹೇಳಬೇಕಾಗಿದೆ, ಸಕಲವನ್ನು ನಾನು ತಿಳ್ಕೋಬೇಕಾಗಿದೆ. ಈ ತ್ವದಧೀನ ಯತಸ್ತತ್ತ ಅವರಸ್ಯಾಪಿ ಕೇಶವ ಅಥ ಸ್ವರೂಪದ ಸಮ್ಯಕ್ ಸತಿ ಭೇದೇಪಿ ತದ್ಭವಾನ್ ಇತಿ ಮತ್ಸ್ಯ ಪುರಾಣದ ಮಾತೇನಿದೆ ಅದು ಹಿಂದಿನ ಶ್ಲೋಕದಲ್ಲಿ ಬಂದಿದೆ, ಕೆಲವು ಕಡೆ, ಕೆಲವು ಪಾಠಗಳಲ್ಲಿ, ಈಗಿನ ಶ್ಲೋಕಗಳಲ್ಲಿ ಬಂದಿದೆ. ಅದು ನಿನ್ನೆನೂ ಹೇಳಿದ್ದೆ, ಅದಕ್ಕಾಗಿ ಇವತ್ತು ಕೂಡ ಮತ್ತೆ ಅದನ್ನು ಹೇಳ್ತಿದ್ದೇನೆ. ನಾರದ ಚತುರ್ಮುಖ ಬ್ರಹ್ಮನನ್ನು ಮತ್ತು ಈ ಜಗತ್ತನ್ನು ಮತ್ತು ಚತುರ್ಮುಖ ಬ್ರಹ್ಮನನ್ನು ಪರಮಾತ್ಮನನ್ನು ಅಭಿನ್ನ ಅಂತ ಒಂದು ವೇಳೆ ಹೇಳಿಬಿಟ್ಟಿದ್ರೆ ಆ ಅಭೇದಕ್ಕೆ ನಾವೇನೋ ಒಂದು ಅರ್ಥ ಮಾಡಿಬಿಡ್ಬೋದಿತ್ತು. ಏನು ಅರ್ಥ ಮಾಡ್ಬೋದಿತ್ತು? ಎಲ್ಲವೂ ಭಗವಂತನ ಅಧೀನ ಆದ್ದರಿಂದ ಅಭಿನ್ನ ಅಂತ ಹೀಗೆ ಅರ್ಥ ಮಾಡ್ಬೋದಿತ್ತು. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸರ್ವವು ಬ್ರಹ್ಮ ಯಾಕೆ ಅಂದರೆ ಎಲ್ಲವೂ ಭಗವಂತನ ಅಧೀನ ಆದ್ದರಿಂದ. ಮತ್ತೆ ಮಹಾಭಾರತಾದಿಗಳಲ್ಲಿ ಬಂದಿರುವಂತೆ ಈ ಹಿಂದಿನ ದಿವಸಗಳಲ್ಲಿ ಅದನ್ನು ನಾವು ನೋಡಿದ್ವಿ. ಎಲ್ಲವನ್ನೂ ಭಗವಂತ ತಿಳಿದಿರುವುದರಿಂದ, ಹುಟ್ಟಿಸಿರುವುದರಿಂದ, ಎಲ್ಲವನ್ನೂ ವ್ಯಾಪಿಸಿರುವುದರಿಂದ ಇವಿಷ್ಟು ಕಾರಣಗಳಿವೆ. ಎಲ್ಲವನ್ನೂ ಹುಟ್ಟಿಸಿದ್ದಾನೆ, ಪಾಲಿಸಿದ್ದಾನೆ, ನಾಶಪಡಿಸ್ತಾನೆ, ತಿಳಿದಿದ್ದಾನೆ, ವ್ಯಾಪಿಸಿದ್ದಾನೆ.
ಇಷ್ಟೈದು ಕಾರಣಗಳಿಂದ ಆ ಭಗವಂತನನ್ನೇ ಜಗತ್ತು ಅಂತ ಹೀಗೆ ಶಾಸ್ತ್ರದಲ್ಲಿ ಒಂದೆರಡು ಕಡೆ ಹೇಳ್ತಾರೆ. ಹೀಗೆ ಕೇಶವ ಅಂದರೆ ಚತುರ್ಮುಖ ಬ್ರಹ್ಮನಿಗೂ ಈಶ್ವರನಿಗೂ ಒಡೆಯನಾದ ಭಗವಂತನೇ ಎಲ್ಲವೂ ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ನಿನ್ನ ಅಧೀನವೇ ಆಗಿವೆ. ಆದ್ದರಿಂದ ಅವೆಲ್ಲವೂ ಕೂಡ ನಿನಗಿಂತ ಕೆಳಗಿನದೇ ಆದರೂ ಅದನ್ನೇ ನೀನೇ ಅದು ಅಂತ ಹೇಳುವುದು ಯಾಕೆ? ಭೇದ ಇದ್ರೂ ಕೂಡ ಈ ಥರ ಹೇಳುವುದು ಯಾಕೆ? ಅಜಗಜ ವ್ಯತ್ಯಾಸ ಇದ್ರೂ ಕೂಡ ಈ ಥರ ಹೇಳುವುದು ಯಾಕೆ ಅಂದರೆ ಅದೆಲ್ಲವೂ ನಿನ್ನ ಅಧೀನ ಆದ್ದರಿಂದ ಅಂತ ಅದರ ತಾತ್ಪರ್ಯ. ಇತ್ಯುಚ್ಯತೆ ವೈದಿಕೈಹಿ, ವೇದಜ್ಞರಾದವರು ಪುರಾಣಜ್ಞರಾದವರು ಈ ರೀತಿಯಾಗಿ ಅದನ್ನು ಹೇಳ್ತಾರೆ. ಆ ಭಾಗವತದ ಶ್ಲೋಕವನ್ನು, ಭಾಗವತ ತಾತ್ಪರ್ಯದ ಶ್ಲೋಕವನ್ನು, ಮತ್ಸ್ಯ ಪುರಾಣದ ಶ್ಲೋಕವನ್ನು ಇಲ್ಲೂ ಕೂಡ ನಾವು ನೋಡಿದ್ದೀವಿ. ಕಳೆದ ದಿವಸ ನೋಡಿದ್ವಿ, ಇಲ್ಲೂ ಕೂಡ ನಾವು ನೋಡಿದ್ದೀವಿ. ಇದಕ್ಕೆ ಬೇರೆ ವ್ಯಾಖ್ಯಾನಕಾರರು ಹೇಳಿರುವಂತಹ ವಿಶೇಷ ಅರ್ಥವನ್ನೇ ನಾವು ನೋಡಬೇಕಾಗಿಲ್ಲ. ಏನಾದರೂ ಗೊಂದಲ ಇದ್ದರೆ ನೋಡ್ಬೋದು ಅಷ್ಟೇ ಹೊರತು ಇಲ್ಲಿ ಅದಕ್ಕೇನು ಬೇರೆ ಅರ್ಥ ಯಾರೂ ಹೇಳಿಯೂ ಇಲ್ಲ. ಸರಳವಾಗಿರುವುದರಿಂದ ಅದನ್ನು ಬಿಟ್ಟಿದ್ದೇನಷ್ಟೆ. ಮುಂದೆ ಇಷ್ಟೆಲ್ಲ ಆ ನಾರದರು ಕೇಳಿಕೊಂಡ ಮೇಲೆ ಸಮ್ಯಕ್ ಕಾರುಣಿಕಸ್ಯೇದಂ, ಚತುರ್ಮುಖ ಬ್ರಹ್ಮ ಮುಂದೆ ಮಾತನಾಡಲಿಕ್ಕೆ ತೊಡಗಿದಂತೆ. ಬ್ರಹ್ಮೋವಾಚ, ಚತುರ್ಮುಖ ಬ್ರಹ್ಮ ಏನು ಮಾತನಾಡಲಿಕ್ಕೆ ತೊಡಗಿದ? ವತ್ಸ, ತನ್ನ ಮಗನಾದಂಥ ನಾರದನನ್ನ ಹೀಗೆ ಸಂಬೋಧಿಸಿದ. ಮಗು ನಾರದನೇ, ನಿನಗೆ ಈ ಜಗತ್ತಿನ ಬಗ್ಗೆ ಕರುಣೆ, ಜಗತ್ತಿಗೆ ಒಂದಿಷ್ಟು ಜ್ಞಾನ ಬರಲಿ, ತತ್ವಜ್ಞಾನ ಬರಲಿ ಅಂತ ಕರುಣೆ. ಅದರಿಂದ ಬಹಳ ಉತ್ತಮವಾದಂಥ ಪ್ರಶ್ನೆ ಮಾಡಿದ್ದೆ. ನೀನು ಪ್ರಶ್ನೆ ಮಾಡಿದ್ರಿಂದ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ, ತಿಳಿಯಲಿಕ್ಕೆ ನನಗೂ ಕೂಡ ಒಂದು ಅವಕಾಶ ದೊರೆಯಿತು. ಭಗವಂತನ ಮಹಿಮೆಯನ್ನು ವರ್ಣಿಸಲಿಕ್ಕೆ ನನಗೆ ಅವಕಾಶ ದೊರೆಯಿತು. ಅಲ್ಲಿರುವ ಶ್ಲೋಕ ಭಗವದ್ವೀರ್ಯ ದರ್ಶನೆ, ಭಗವಂತನ ಶಕ್ತಿಯನ್ನ ದರ್ಶನ ಅಂದರೆ ಇನ್ನೊಬ್ಬರಿಗೆ ವರ್ಣಿಸುವುದು ಅನ್ನೋ ಅರ್ಥ ಸ್ವಲ್ಪ ಕಷ್ಟವೇ. ಆದರೆ ಅಂಥ ಶಬ್ದವನ್ನು ಅವರು ಯಾಕೆ ಪ್ರಯೋಗ ಮಾಡಿರ್ತಾರೆ ಅಂದರೆ, ದರ್ಶನೆ ಮೊದಲು ನಾನು ತಿಳ್ಕೋಬೇಕು, ಆಮೇಲೆ ಇನ್ನೊಬ್ಬರಿಗೂ ಅದನ್ನು ಕೊಡಬೇಕು ಆ ದರ್ಶನವನ್ನು. ದರ್ಶನ ಅಂತನ್ನೋದು ಆತ್ಮಕರ್ತೃಕ ದರ್ಶನ ಮತ್ತು ಪರಕರ್ತೃಕ ದರ್ಶನ, ಇದೆರಡಕ್ಕೂ ಕೂಡ ಒಂದು ಅನುಕೂಲ ಆಯಿತು. ನಾನು ತಿಳಿದು ಆ ನನ್ನ ನೋಟವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ, ನನ್ನ ತಾತ್ವಿಕ ದೃಷ್ಟಿಕೋನವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಅನುಕೂಲ ಆಯಿತು. ಅದರಿಂದ ಒಳ್ಳೆಯ ಪ್ರಶ್ನವನ್ನೇ ನೀನು ಮಾಡಿದ್ದೆ. ಪರಮ ಕಾರುಣಿಕ ನೀನು ಬರೇ ಕಲಹಪ್ರಿಯ, ಜಗತ್ತಿಗೆ ಕಲಹವನ್ನು ತಂದಿಡುವಂಥ ವಿನೋದ ಪ್ರಿಯ ಮಾತ್ರ ಅಲ್ಲ, ಹಾಗೆ ಜಗತ್ತು ತಿಳ್ಕೊಂಡಿದೆ, ಹಾಗಲ್ಲ. ಆದರೆ ಪರಮ ಕಾರುಣಿಕ, ಜಗತ್ತಿಗೆ ತತ್ವಜ್ಞಾನ ದೊರೆಯಬೇಕು ಅನ್ನುವಂಥ ಒಂದು ಕಾಳಜಿ, ಕಳಕಳಿ ನಿನಗಿದೆ ಅಂತ ಅದರ ತಾತ್ಪರ್ಯ. ಇದರ ಮುಂದಿನ ಶ್ಲೋಕ, ನಾನೃತಂ ಬತ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋಃ ಅವಿಜ್ಞಾಯ ಪರಂ ಮತ್ತಃ ಏತಾವತ್ವಂ ಯತೋ ಹಿಮೆ ಅಂತ ಶ್ಲೋಕ. ಕೆಲವು ಕಡೆ ಭೋಃ ಅಂತಿಲ್ಲ, ನಾನೃತಂ ಬತ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋ ಅಂತ ಅಷ್ಟೇ ಇದೆ. ಭೋಃ ಅಂತ ಪ್ರಾಚೀನ ಸಂಸ್ಕೃತದಲ್ಲಿ ಶಬ್ದ ಇಲ್ಲ, ಭೋ ಮಾತ್ರ ಇದೆ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಇದೆಲ್ಲ ಯಾವ ಶಬ್ದ ಪ್ರಾಚೀನ ಸಂಸ್ಕೃತದಲ್ಲಿದೆ, ಯಾವುದು ಇಲ್ಲ ಅಂತ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋದು ಬಹಳ ಕಷ್ಟ. ಇತ್ತೀಚೆಗೆ ಕೆಲವೊಂದು ಪ್ರಸಂಗಗಳಲ್ಲಿ ನಾನು ನಿಮ್ಮಲ್ಲಿ ಕೆಲವರ ಜೊತೆ ಈ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೆ. ಪ್ರಾಯ ಕಳೆದ 2000 ವರ್ಷಗಳಿಂದ ಸಂಸ್ಕೃತ ನಮಗೆ ಆಡು ಭಾಷೆಯಾಗಿ ಉಳಿದಿಲ್ಲ. ಯಾವಾಗ ಆಡು ಭಾಷೆಯಾಗಿ ಉಳಿದಿತ್ತು? 5000 ವರ್ಷದಿಂದ ಮಹಾಭಾರತ ಕಾಲದಲ್ಲಿ ಅದು ಆಡು ಭಾಷೆಯಾಗಿ ಉಳಿದಿದ್ದಿರಬಹುದು. ಆದರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಗಮನಿಸಿದರೆ, ಈ ತಮಿಳು ಶಾಸ್ತ್ರೀಯ ಭಾಷೆ, ಕನ್ನಡ ಶಾಸ್ತ್ರೀಯ ಭಾಷೆ, ಅದಕ್ಕೆ ಎಷ್ಟು ವರ್ಷದ ಇತಿಹಾಸ ಅವರು ಹೇಳ್ತಾರೆ. ಅವರೆಲ್ಲರ ಅಭಿಪ್ರಾಯವನ್ನು ಪೂರ್ಣವಾಗಿ ನಾವು ಒಪ್ಪದೇ ಹೋದರೂ ಕೂಡ ಅದನ್ನು ಪರಿಗಣಿಸಿದರೆ, ದಕ್ಷಿಣ ಭಾರತದಲ್ಲಿ ತಮಿಳು, ತೆಲುಗು, ಕನ್ನಡ, ಮಲಯಾಳ ಮತ್ತು ತುಳು ಭಾಷೆಗಳು ಪ್ರಚಲಿತದಲ್ಲಿವೆ. ದ್ರವಿಡ ಭಾಷೆಗಳು ಅಂತಾರೆ. ಕೊಡಗಿನಲ್ಲಿ ಕೊಡಗು ಭಾಷೆ ಇದೆ, ಮರಾಠಿ ಇದೆ, ಕೊಂಕಣಿ ಇದೆ, ಇನ್ನು ಮೇಲ್ಗಡೆ ಹೋದರೆ ಹಿಂದಿ ಇದೆ. ಹಿಂದಿಯದ ಪ್ರಭೇದಗಳು ಉತ್ತರ ಭಾರತದಲ್ಲಿ ಬೇರೆ ಬೇರೆ ಕಡೆ, ರಾಜಸ್ಥಾನದಲ್ಲಿ ಮತ್ತು ಬಿಹಾರದಲ್ಲಿ ಹಿಂದಿಯ ಪ್ರಭೇದಗಳಿವೆ. ಗುಜರಾತಿ ಭಾಷೆ, ಪಂಜಾಬಿ ಭಾಷೆಗಳಿವೆ. ಇಷ್ಟೆಲ್ಲ ಭಾಷೆಗಳನ್ನು ಗಮನಿಸಿದರೆ
ಯಾವಾಗ ಈ ಭಾಷೆಗಳು ಹುಟ್ಟಿದವು? ನನ್ನ ದೃಷ್ಟಿಕೋನದ ಪ್ರಕಾರ ಕಳೆದ 2000 ವರ್ಷದಿಂದ ಸಂಸ್ಕೃತದ ಮಾತೃಭಾಷೆಯ ಒಂದು ಸ್ವರೂಪವನ್ನು ನಿಧಾನವಾಗಿ ಕಳ್ಕೊತಾ ಬಂದಿದೆ. ಶಂಕರರ ಕಾಲದಲ್ಲಿ, ರಾಮಾನುಜರ ಕಾಲದಲ್ಲಿ, ಮಧ್ವರ ಕಾಲದಲ್ಲಿ ಕೂಡ ಸಂಸ್ಕೃತ ಏನು ಮಾತೃಭಾಷೆಯಾಗಿ ಉಳಿದಿರಲಿಲ್ಲ. ಹಾಗೆಂದ ಮಾತ್ರಕ್ಕೆ ಆ ಎಲ್ಲ ಭಾಷ್ಯಕಾರರಿಗೆ, ಜ್ಞಾನಿಗಳಿಗೆ ಸಂಸ್ಕೃತದ ಜ್ಞಾನದ ಕೊರತೆ ಇತ್ತು. ಮಾತೃಭಾಷೆ ಆಗಿದ್ರೆ ಇನ್ನೂ ಹೆಚ್ಚು ಜ್ಞಾನ ಇರ್ತಿತ್ತು. ಮಾತೃಭಾಷೆ ಆಗಿಲ್ಲ ಅದರಿಂದ ಅದರ ಜ್ಞಾನ ಕಡಿಮೆ ಇದೆ ಅಂತ ನನ್ನ ಅಭಿಪ್ರಾಯ ಏನಲ್ಲ. ನಮ್ಮಂಥವ್ರಿಗೆ ಅಂಥ ಕೊರತೆಗಳು, ದೊಡ್ಡವರಿಗೆ ಆ ಕೊರತೆ ಏನು ಕಾಡಬೇಕಾಗಿಲ್ಲ. ಮಾತೃಭಾಷೆ ಆಗಿಲ್ಲದೆ ಹೋದರೂ ಕೂಡ ಆ ಭಾಷೆಯ ಮೇಲೆ ಅವರಂಥ ಒಂದು ಹಿಡಿತ ಸಾಧಿಸಿರ್ತಾರೆ. ಅದು ಆ ಕಡೆ ಇರಲಿ. ಆದರೆ ಜನಸಾಮಾನ್ಯರಾದವರು, ಅವರು ಕೂಡ ತಾವು ಮಹಾತ್ಮರೇ ಅಂತ ಕೆಲವು ಕಡೆ ತಿಳ್ಕೊಂಡಿರ್ತಾರೆ. ಜನಸಾಮಾನ್ಯರು ತಮ್ಮನ್ನು ಮಹಾತ್ಮರು ತಿಳ್ಕೊತಾರೆ, ಮಹಾತ್ಮರು ತಮ್ಮನ್ನು ಸಾಮಾನ್ಯರು ಅಂತ ತಿಳ್ಕೊಂಡಿರ್ತಾರೆ. ಅದೇನೇ ಇರಲಿ, ಪ್ರಾಚೀನ ಸಂಸ್ಕೃತ ಏನು ಅಂತ ಈಗ ತಿಳಿಯಲಿಕ್ಕೆ ನಮಗೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಭೋಹ ಅನ್ನೋದು ಸರಿಯೋ, ಭೋ ಅನ್ನೋದು ಸರಿಯೋ ಅಂತನ್ನುವುದನ್ನು ನಾವು ತೀರ್ಮಾನಿಸುವುದು ಕಷ್ಟ ಆಗ್ತದೆ. ಇಲ್ಲಿ ಅಂತೂ ಹಾಗೆ ಬಂದಿದೆ. ಅವಿಜ್ಞಾಯ ಪರಂ ಮತ್ತಃ ಏತಾವತ್ವಂ ಹಿ ಏತಾವತ್ವಂ ಯಥೋ ಹಿಮೆ ಅಂತ ಅದರ ಮುಂದಿನ ಶ್ಲೋಕ. ಸರಿ, ಏನದಕ್ಕರ್ಥ? ಇಲ್ಲಿವರೆಗೆ ನನ್ನನ್ನೇ ಸರ್ವಕರ್ತ ಅಂತೆಲ್ಲ ನೀನು ವರ್ಣನೆ ಮಾಡಿದೆಯಲ್ಲ, ಇಷ್ಟರ ಮೇಲೂ ಕೂಡ ಈ ತತ್ವವನ್ನೆಲ್ಲ ತಿಳಿಯಬೇಕು ಅಂತ ಅಪೇಕ್ಷೆ ಪಟ್ಟಿಯಲ್ಲ, ಇದೆಲ್ಲ ಸತ್ಯವಲ್ಲ. ಇದು ನಾನೃತಂ ಬತ ತಚ್ಚಾಪಿ, ನಾನೃತಂ ಇದು ಸುಳ್ಳಲ್ಲೇನಿದು ಅಂತ ಹೀಗೆ ಅದರ ಆಕ್ಷೇಪ ಅಲ್ಲಿ ತೋರಿಸ್ತಿದ್ದಾನೆ. ಅದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲೇ ಬರೆದಿದ್ದಾರೆ. ನನಗಿಂತ ಉತ್ತಮನಾದ ವ್ಯಕ್ತಿ ಬೇರೆ ಯಾರೂ ಇಲ್ಲ ಅಂತ ನೀನು ಹೇಳಿದ್ದು ಮಾತ್ರ ನಿಜ ಅಲ್ಲ. ನಾನು ಸರ್ವಶಕ್ತ ಅಲ್ಲ. ನನ್ನ ಸಾಮರ್ಥ್ಯಕ್ಕೊಂದು ಇತಿಮಿತಿ ಇದೆ, ಅದು ಈ ಜಗತ್ತಿಗೆ ಗೊತ್ತಿದೆ. ಮತ್ತು ನನಗೆ ಆ ಇತಿಮಿತಿ ಬಂದದ್ದು ಇಷ್ಟು ಶಕ್ತಿ ಆದರೂ ಇದೆರಡು ಸಂಗತಿ. ನನಗೆ ಶಕ್ತಿ ಇರುವುದೇ ಕಡಿಮೆ, ಅದಕ್ಕೊಂದು ಮಿತಿ ಇದೆ. ಮತ್ತು ಅಷ್ಟು ಶಕ್ತಿ ಆದರೂ ಬಂದದ್ದು ಆ ಭಗವಂತನಿಂದ, ಇದು ಜಗತ್ತಿಗೆ ಗೊತ್ತಿದೆ. ಆದ್ದರಿಂದ ಚತುರ್ಮುಖ ಬ್ರಹ್ಮ ಹೇಳ್ತಿದ್ದಾನೆ ಇದು ಆಕ್ಷೇಪ ಅಂತ ಹೇಳಿ. ಸರಿ, ಅದಕ್ಕೆ ಹೇಗೆ ಅರ್ಥ ನಾವು ಮಾಡಬೇಕು? ತ್ವಂ ವಿಜಯಧ್ವಜರು ಹೇಳ್ತಾರೆ, ತ್ವಂ ಏಕಃ ಸೃಜತಿ ಇತಿ ಯಥಾ ಮಾಂ ಪ್ರಬ್ರವೀಷಿ ತತ್ ಅನೃತಂನ ಕಿಂ. ಒಬ್ಬನೇ ಸೃಷ್ಟಿ ಮಾಡ್ತೀಯ ಅಂತ ನೀನು ನನ್ನ ಇಲ್ಲಿವರೆಗೆ ಹೊಗಳಿದೆಯಲ್ಲ, ಇದು ಅನೃತ ಅಲ್ಲವೇನು? ಅನೃತವೇ, ಸುಳ್ಳೇ ಇದು. ಬತ, ಮುಂದೆ ಬತ ಅಂತಿದೆಯಲ್ಲ, ನಿನ್ನ ಮಾತು ಕೇಳಿ ನನಗೆ ಖೇದ ಆಗಿದೆ ಅಂತ. ತುಂಬ ಚೆನ್ನಾಗಿದೆ. ನನ್ನನ್ನೇ ಚತುರ್ಮುಖ, ನನ್ನನ್ನೇ ಸರ್ವೇಶ್ವರ, ಸರ್ವಕರ್ತ ಅಂತೆಲ್ಲ ವರ್ಣನೆ ಮಾಡಿಬಿಟ್ಟಿಯಲ್ಲ ನೀನು. ನನಗದರಿಂದ ಎಷ್ಟು ನೋವಾಗಿದೆ ಗೊತ್ತೇನೋ. ನಮ್ಮ ತಂದೆಯಾದ ಭಗವಂತನ ಆ ಗುಣಗಳನ್ನು ನನ್ನಲ್ಲಿ ಆರೋಪಿಸಿಬಿಟ್ಟಿಯಲ್ಲ, ಅದನ್ನು ಕೇಳಿ ನನಗೆ ಖೇದ ಆಗಿದೆ ಅಂತ ವಿಜಯಧ್ವಜರು ಆ ಬತ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಮತ್ತೆ ನನಗಿಂತ ಶ್ರೇಷ್ಠನಾದ ಒಬ್ಬ ಭಗವಂತ ಇದ್ದಾನೆ, ಅವನನ್ನ ನೀನು ತಿಳಿಯಬೇಕಾಗಿತ್ತು. ಅದನ್ನು ತಿಳಿಯದೆ ನೀನು ನನ್ನನ್ನು ಹೊಗಳಿ ಅಟ್ಟಕ್ಕೆ ಏರಿಸಿದೆ. ನಾನು ಏರಲಿಲ್ಲ, ಅದು ವಿಷಯ ಬೇರೆ. ನೀನಂತೂ ಏರಿಸುವ ಪ್ರಯತ್ನ ಮಾಡಿದೆ. ನಿನಗಿಂತ ಬೇರೆ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟೆ. ತಚ್ಚ ಅನೃತಂ ತದಪಿ ಅನೃತಮೇವ, ಇದೆಲ್ಲ ಸುಳ್ಳೇ ಆಗಿದೆ. ಏತಾವತ್ವಂ, ಇಲ್ಲೇ ನಮಗೊಂದಿಷ್ಟು ಸಾಮರ್ಥ್ಯ ಬಂದಿದೆ. ಇದೆಲ್ಲವೂ ಕೂಡ ತದ್ರೋಚಿಷ, ಅದು ಮುಂದಿನ ಮತ್ತೊಂದು ಶ್ಲೋಕದಲ್ಲಿ ಬರೋದಿದೆ. ಏನ ಸ್ವರೋಚಿಷ ವಿಶ್ವಂ ರೋಚಿತಂ ರೋಚಯಾಮ್ಯಹಂ ಅಂತ. ನನಗೆ ಈ ಶಕ್ತಿ ಬಂದಿರುವುದು ಅದೆಲ್ಲವೂ ಕೂಡ ಭಗವಂತನಿಂದಲೇ ಬಂದಿದೆ. ನನಗಿಷ್ಟೇ ಇರೋದು, ಇದಕ್ಕಿಂತ ಹೆಚ್ಚಿಂದಿಲ್ಲ. ನನಗೇನು ಶಕ್ತಿ ಇದೆ ಅಂತ ನನಗೆ ಗೊತ್ತಿದೆ ಅಂತಾನೆ ಚತುರ್ಮುಖ ಬ್ರಹ್ಮ. ನ ಅನೃತಮಿತಿ ಆಕ್ಷೇಪ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದದನ್ನು ಹೀಗೆ ವಿಜಯಧ್ವಜರು ಅದನ್ನು ವಿವರಿಸಿದ್ದಾರೆ. ಆಕ್ಷೇಪ ನಿರಾಕರಣಂ ನ ಸ್ತುತಿ ಇತ್ಯರ್ಥ. ಆಕ್ಷೇಪ ಅಂದರೆ ಚತುರ್ಮುಖ ಬ್ರಹ್ಮ ನಾರದ ಹೇಳಿದ್ದನ್ನು ನಿರಾಕರಿಸ್ತಾ ಇದ್ದಾನೆ. ಕಾಕ್ವ ಅನೃತಂನ ಕಿಂ, ಕಾಕು ಅಂದರೆ ಒಂದು ವ್ಯಂಗ್ಯ ಧ್ವನಿ. ಇದು ಸುಳ್ಳಲ್ಲೇನಿದು? ಸುಳ್ಳು ಅಂತ ಗೊತ್ತಾಗ್ಲಿಲ್ವಾ ನಿನಗೆ? ಸುಳ್ಳೇ ಇದು. ಒಟ್ಟು ಏನು ತಾತ್ಪರ್ಯ ಆಯಿತು ಅಂದರೆ, ಮೂಲಾರ್ಥ ಶ್ಲೋಕದಾರ್ಥ, ತ್ವಂ ಏಕಃ ಸೃಜತಿ ಅಂತ ಏನು ನನ್ನನ್ನು ವರ್ಣನೆ ಮಾಡಿದೆಯಲ್ಲ, ಅದು ಅನೃತಮೇವ, ಅದು ಸುಳ್ಳೇ ಆಗಿದೆ. ಇಲ್ಲಿ ಬತ ಅನ್ನೋ ಶಬ್ದಕ್ಕೆ ಯಾದವಾರ್ಯರು ಮತ್ತು ವಿಜಯಧ್ವಜರಿಬ್ಬರು ಕೂಡ ಮಾಡಿದ ಈ ವ್ಯಾಖ್ಯಾನಗಳು ತುಂಬ
ಚೆನ್ನಾಗಿವೆ. ಈ ಅವ್ಯಯಗಳಿಗೆ ಅನೇಕ ಅರ್ಥಗಳಿವೆ ಅಂತ ಸಂಸ್ಕೃತದಲ್ಲಿ ಹೇಳ್ತಿರ್ತಾರೆ. ಬತ ಅಂತಿದೆಯಲ್ಲ, ಬತ ಅನ್ನೋ ಮಾತಿಗೆ ಖೇದ ಅಂತ ಅರ್ಥ ಮಾಡಿದ್ದಾರೆ ವಿಜಯಧ್ವಜರು. ಆಸ್ವಾದನ ಅಂತ ಅರ್ಥ ಮಾಡಿದ್ದಾರೆ. ಆಸ್ವಾದನೆ ಮಾಡ್ತಿರುವುದರಿಂದ ಬತ ಅಂತ ಹೇಳಿದ್ದಾನೆ. ಇದು ಯಾದವಾರ್ಯ ಮಾಡಿದ ಅರ್ಥ. ಎರಡೂ ಈ ಪ್ರಸಂಗ ಚೆನ್ನಾಗಿದೆ. ನೀನು ನಾರದನೆ ನನ್ನ ದೊಡ್ಡ ಜ್ಞಾನಿ, ನಾನೇ ಸರ್ವೋತ್ತಮ ಅಂದರೆ ಚತುರ್ಮುಖ ಬ್ರಹ್ಮನೇ ಸರ್ವಜ್ಞ ಅಂತೆಲ್ಲ ಹೊಗಳಿಬಿಟ್ಟಿಯಲ್ಲ, ಇದನ್ನು ಕೇಳಿ ನನಗೆ ಖೇದ ಆಗಿದೆ. ಇದು ಬತ ಅನ್ನೋದ್ರ ಅರ್ಥ. ಇದಕ್ಕೆ ನಾವು ಕನ್ನಡದಲ್ಲಿ ಅಯ್ಯೋ ಅಂತಂತಿರ್ತೀವಿ. ಅಹೋಬತ ಮಹತ್ಪಾಪಂ ಕರ್ತುಂ ವ್ಯವಸಿತ ವಯಂ ಯದ್ ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಾಹ ಅಂತ. ಅಹೋಬತ, ಅಯ್ಯೋ ದೇವರೇ, ಎಂಥ ದೊಡ್ಡ ತಪ್ಪು ಮಾಡ್ಲಿಕ್ಕೆ ಹೊರಟಿದ್ದೀವಲ್ಲ, ರಾಜ್ಯಕ್ಕಾಗಿ ಈ ನಮ್ಮ ಬಂಧು ಬಾಂಧವರನ್ನೇ ಕೊಲ್ತಾ ಇದ್ದೀವಲ್ಲ, ಅದು ಅಹೋಬತ ಅಂತ ಅನ್ನೋದಕ್ಕೆ ಅದ ಅರ್ಥ. ವಿಜಯಧ್ವಜರು ಹೇಳಿದ ಆ ದೃಷ್ಟಿಯಿಂದ ನಿನ್ನ ಮಾತು ಕೇಳಿ ನನಗೆ ಖೇದ ಆಗಿದೆ. ಯಾದವಾರ್ಯರು ಹೇಳ್ತಾರೆ ಬತ ಅಂತ ಆಸ್ವಾದನೆ. ಆಹಾ, ಏನು ಅದ್ಭುತ, ಭಲೆ ಭಲೆ ಸಾಧು, ಭೇಷ್ ಅಂತಿರ್ತಾರಲ್ಲ, ಹಿಂದಿಯಲ್ಲೆಲ್ಲ ಅದನ್ನು ಕ್ಯಾ ಬಾತ್ ಹೈ ಅಂತಂತಾರೆ, ಇಂಗ್ಲೀಷಿನಲ್ಲಿ ಗ್ರೇಟ್, ವೆಲ್ ಡನ್ ಅಂತಾರೆ. ಆ ಥರ ನಮ್ಮ ಎದುರಿಗೆ ನಡೆದಿರುವಂಥ ಒಂದು ಸಂಗತಿಯನ್ನು ಅಥವಾ ನಮ್ಮ ಒಳಗೆ ನಡೆದಿರುವಂಥ ಒಂದು ಸಂಗತಿಯನ್ನು ನಾವು ಆಸ್ವಾದನೆ ಮಾಡಿದಾಗ, ಎಂಜಾಯ್ ಮಾಡಿದಾಗ, ಅದು ನಮ್ಮ ಒಳಗಿನ ಸಂತೋಷವನ್ನು, ಉಕ್ಕಿ ಬಂದ ಸಂತೋಷವನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಅವ್ಯಯ. ಯಾಕೆ ಅವ್ರಿಗೇನು ಸಂತೋಷ ಆಗಿದೆ ಚತುರ್ಮುಖ ಬ್ರಹ್ಮನಿಗೆ ಅಂದರೆ, ಇದು ಸುಳ್ಳು ಅಂತ ಗೊತ್ತಾಗಿದೆಯಲ್ಲ ಅಂತ. ಇದು ಸುಳ್ಳೇ ಆಗಿದೆ. ಇದು ತದು ಅನೃತಂನ ಕಿಂ, ಇದು ಅನೃತವೇ ಆಗಿದೆ. ನನ್ನನ್ನೇ ಸರ್ವೋತ್ತಮ ನೀನು ವರ್ಣನೆ ಮಾಡಿಬಿಟ್ಟು ಇದು ಸುಳ್ಳಲ್ವೇನು? ಸುಳ್ಳೇ ಆಗಿದೆ. ಇದು ಸುಳ್ಳು ಆಗಿದೆ. ಅದನ್ನು ನಾನು ಸರ್ವೇಶ್ವರ ಅಲ್ಲ, ನನಗಿಂತ ಸರ್ವೇಶ್ವರ ಮತ್ತೊಬ್ಬ ಇದ್ದಾನೆ ಅಂತ ಚತುರ್ಮುಖ ಬ್ರಹ್ಮ ಆ ಸತ್ಯವನ್ನ, ತನಗಿರುವ ಇತಿಮಿತಿಯನ್ನ, ತನಗಿಂತ ಮೇಲಿರುವ ಭಗವಂತನ ರಹಿತವಾದ ವೈಭವವನ್ನು ಆಸ್ವಾದಿಸ್ತಾ ಇದ್ದಾನೆ ಬತ ಅನ್ನೋ ಮಾತಿನಿಂದ. ಇದು ಸಂಸ್ಕೃತದ ವೈಶಿಷ್ಟ್ಯ. ನನಗಿಂತ ಅಧಿಕನಾದ ಒಂದು ತತ್ವವನ್ನು ತಿಳಿದು ನೀನು ತಿಳಿಯದೆ ನನ್ನನ್ನೇ ದೊಡ್ಡವನು ಅಂತ ಹೇಳಿಬಿಟ್ಟಿಯಲ್ಲ, ಇದೆಲ್ಲ ಸುಳ್ಳೆ. ತಚ್ಚಾಪಿ, ಅಪಿ ಅಂತಿದೆ. ಅಪಿ ಅನ್ನೋದು ಗರ್ಹ ಅನ್ನೋ ಅರ್ಥವನ್ನು ಹೇಳ್ತದೆ. ಅದಕ್ಕೆ ವಿಜಯಧ್ವಜರು ಕೂಡ ಅದನ್ನು ಒಂದು ಸೂತ್ರವನ್ನು, ವ್ಯಾಕರಣದ ಪಾಣಿನಿ ಸೂತ್ರವನ್ನೇ ತೋರಿಸಿದ್ದಾರೆ. ಅಪಿ ಪದಾರ್ಥ ಸಂಭಾವನಾ ಅನ್ವಸರ್ಗ ಗರ್ಹ ಸಮುಚ್ಚಯೇಶು ಅಂತ. ಅಪಿ ಅಂತ ಎಲ್ಲರೂ ಹೇಳಿದರೆ ಅದು ಗರ್ಹವನ್ನು, ನಿಂದನೆಯನ್ನು ತೋರಿಸುವಂಥ ಮಾತಂತೆ. ಅದು ಹೇಗೆ ಅಂದರೆ, ತುಂಬ ಭಾಷೆಯನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದರೆ ಅದು ಗೊತ್ತಾಗ್ತದೆ. ನಾವು ಎಲ್ಲೋ ಹೊರಟಿದ್ದೇವೆ ಅಂತ ಊಹೆ ಮಾಡ್ಕೊಳ್ಳಿ. ನಮಗೆ ಅಪ್ರಿಯರಾದವರು ಯಾರೊಬ್ರು ಬಂದರು, ಅಯ್ಯೋ ಬಂದ ಇವನೊಬ್ಬ ಅಂತೀವಿ. ಅಯ್ಯೋ ಅಂತ ಹೇಳ್ತಾ ಇರ್ತೇವೆ, ಬಂದ ಇವನೊಬ್ಬ ಅಂತ ಇಷ್ಟ ಅಂತೀವಿ. ಇವನೊಬ್ಬ ಅಂತೀವಿ, ಅಥವಾ ಇವನೂ ಒಬ್ಬ ಅಂತೀವಿ. ಇವನೂ ಒಬ್ಬ ಅಂತ ಅಲ್ಲಿ ಇವನೂ ಅಂತ ಹೇಳಿದ್ವಲ್ಲ, ಅದು ಇಂಗ್ಲೀಷ್ನಲ್ಲಿ ಟೂ ಆಗ್ತದೆ, ಆಲ್ಸೋ ಆಗ್ತದೆ. ಕನ್ನಡದಲ್ಲಿ ಅವನು ಕೂಡ ಅಂತ ಆಗ್ತದೆ. ಸಂಸ್ಕೃತದಲ್ಲಿ ಅದೇ ಅಪಿ ಆಗ್ತದೆ. ಆ ಅಪಿ ಅನ್ನೋದು ಗರ್ಹವನ್ನು ತೋರಿಸ್ತದೆ. ಇವನು ಒಬ್ಬ ಬಂದ ಅಂತೂ ನಮಗೆ ಹಿತಕರವಲ್ಲ, ಅವನು ಯಾಕೋ ಬರಬಾರ್ದಿತ್ತು ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಬಂದುಬಿಟ್ಟದ್ದು ನಮ್ಗೆ ಅಷ್ಟಾಗಿ ಹಿಡಿಸಲಿಲ್ಲ, ರುಚಿಸಲಿಲ್ಲ. ಕನ್ನಡದಲ್ಲೂ ಇದೆ ಅದು. ಅದೇ ಥರ ಬತ ಅಂದರೆ ನೀನು ಹೇಳಿದ್ದು ಇದೆಲ್ಲವೂ ಸುಳ್ಳೇ ಆಗಿದೆ. ಮತ್ತೆ ನನಗಿಂತ ಸರ್ವೋತ್ತಮ ನಾನೇ ಸೃಷ್ಟಿಸಿದ್ದೇನೆ ಅಂತನ್ನುವುದು ಸುಳ್ಳೆ. ಮತ್ತೆ ನನಗಿಂತ ಸರ್ವೋತ್ತಮ ಯಾರೂ ಇಲ್ಲ, ನನಗದು ಗೊತ್ತು, ನೀನು ಚತುರ್ಮುಖ ಬ್ರಹ್ಮನೇ, ನಿನಗಿಂತ ಮಿಗಿಲಾದವರು ಯಾರೂ ಇಲ್ಲ ಅಂತ ಹೇಳಿಬಿಟ್ಟಿಯಲ್ಲ, ಅದು ಸುಳ್ಳೆ. ನನಗಿಂತ ಮಿಗಿಲಾದವರು ಇದ್ದಾರೆ, ನಾನು ಈ ಜಗತ್ತನ್ನು ಸೃಷ್ಟಿಸಿಯೂ ಇಲ್ಲ. ನನಗಿಂತ ಮಿಗಿಲಾದವರು ಯಾರಿದ್ದಾರೆ, ಅವರೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾರೆ. ಏತಾವತ್ವಂ, ಇಲ್ಲಿ ನೋಡಿ, ಏತಾವತ್ವಂ ಯಥೋ ಹಿಮೆ ಅಂತಿದೆಯಲ್ಲ, ಆ ಮಾತಿಗೆ ವಿಜಯಧ್ವಜರು ಮಾಡುವ ಅರ್ಥ ಮತ್ತು ಯಾದವಾರ್ಯರು ಮಾಡುವ ಅರ್ಥ ಬೇರೆ ಬೇರೆ ಇದೆ. ಅದು ಚೆನ್ನಾಗಿದೆ. ಯತಃ, ಯಾಕೆಂದ್ರೆ, ಏತಾವತ್ವಂ ನನಗಿರುವುದೇ ಇಷ್ಟೇ ಶಕ್ತಿ. ಯತಃ ಅಂದರೆ ಯಾಕೆಂದ್ರೆ ಅಂತ ಅರ್ಥ, ಬಿಕಾಸ್ ಅಂತ ಅರ್ಥ. ಏತಾವತ್ವಂ ಹೀಮೆ, ನನಗಿರುವುದೇ ಇಷ್ಟೇ ಶಕ್ತಿ. ಯಾದವಾರ್ಯರು ಹೇಳ್ತಾರೆ, ಯತಃ ಮ ಏತಾವತ್ವಂ ತದಧೀನ ಮಹತ್ವಂ ಶ್ರುತ್ಯಾದಿ ಪ್ರಸಿದ್ಧಂ. ಇದು ಇನ್ನು ಯಾದವಾರ್ಯರು ಮತ್ತೊಬ್ಬರು ವ್ಯಾಖ್ಯಾನಕಾರರು ಹೇಳುವಂತೆ ಇದು ಶ್ರುತಿ ಪ್ರಸಿದ್ಧವಾಗಿದೆ.
ಭಗವಂತನಿಂದ ಬಂದದ್ದು. ನನಗೆ ಏನು ಅಲ್ಪವಾದ ಮಹಾತ್ಮೆ ಇದೆ, ಇದು ಕೂಡ ಭಗವಂತನಿಂದ ಬಂದಿದೆ, ಭಗವಂತನೇ ಕೊಟ್ಟಿದ್ದಾನೆ ಅಂತನ್ನುವುದೆಲ್ಲವೂ ಕೂಡ ಶ್ರುತಿ ಪ್ರಸಿದ್ಧವಾಗಿದೆ. ತಸ್ಮಾತ್ ಅತೀವ ಗರ್ಹಿತಂ, ಅದರಿಂದ ಇದು ಗರ್ಹಿತವಾಗಿದೆ ಅಂತ ಅದರ ತಾತ್ಪರ್ಯ. ಇದು 10ನೇ ಶ್ಲೋಕ ಈಗ ನಾವು ನೋಡಿದ್ದು. ಆ 10ನೇ ಶ್ಲೋಕಕ್ಕೆ ಏಕಸೃಜತಿ ಭೂತಾನಿ ಅಂತೇನು ಇದರ ಈ ಮಾತುಗಳಿದೆಯಲ್ಲ, ಅದಕ್ಕೆ ಶ್ರೀಧರರು ಮೊದಲಾದವರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಯಥಾ ಮಾಂ ಈಶ್ವರತ್ವೇನ ಪ್ರಭಾಷತೆ ತದಪಿ ತವ ಭಾಷಣಂ ನ ಅತ್ಯಂತ ಅನೃತಂ. ನೀನೇನು ನನ್ನನ್ನು ಈಶ್ವರ ಅಂತ ತಿಳ್ಕೊಂಡು ಮಾತಾಡ್ತಾ ಇದೆಯಲ್ಲ, ಅದು ಪೂರ್ಣ ಸುಳ್ಳೇನಲ್ಲ. ಯತಃ ಕಾರಣಾತ್ ಏತಾವತಃ ಏತಾವತ್ ಪ್ರಭಾವಸ್ಯ ಭಾವಃ ಏತಾವತ್ವಂ ಮೇ ಅಸ್ತಿ, ಕಿಂತು ಮತ್ತಃ ಪರಂ ಈಶ್ವರಂ ಅವಿಜ್ಞಾಯ ಬ್ರೂಷೆ. ಒಬ್ಬ ಇದ್ದಾನೆ, ಆದರೆ ಅವನ ಬಗ್ಗೆ ನಿನಗೆ ಪೂರ್ಣ ಜ್ಞಾನವಿಲ್ಲ. ಅದ್ವೈತದ ದೃಷ್ಟಿಯಲ್ಲಿ ಅಭೇದ ಇದೆ, ಚತುರ್ಮುಖ ಬ್ರಹ್ಮನಿಗೂ ಪರಮಾತ್ಮನಿಗೂ ಅಭೇದ ಇದೆ. ಅದರಿಂದ ನೀನು ಹೇಳಿದ್ದು ಒಂದು ದೃಷ್ಟಿಯಿಂದ ಯೋಗ್ಯವೇ, ನಾ ಅತ್ಯಂತ ಅನೃತಂ, ಪೂರ್ಣ ಸುಳ್ಳೇನಲ್ಲ ಅಂತ ಹೀಗೆ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಯತಃ ಈಶ್ವರಾತ್ ಮಮ ಏತಾವತ್ವಂ ತಮ್ಮ ಅವಿಜ್ಞಾಯ ವಾ ಇತಿ ಅನ್ವಯ. ಈ ಅರ್ಥ ಚೆನ್ನಾಗಿದೆ ಶ್ರೀಧರರು ಮಾಡಿದ್ದು. ಯತಃ ಅಂತಿದೆಯಲ್ಲ, ಯತಃ ಅನ್ನೋ ಶಬ್ದಕ್ಕೆ ಬಿಕಾಸ್ ಅಂತ ಅರ್ಥ ಮಾಡಿದ್ರು ವಿಜಯಧ್ವಜರು ಮತ್ತು ಯಾದವಾರರು. ಯತಃ ಅಂತ ಅನ್ನೋದಕ್ಕೆ ಯಾವ ಪರಮಾತ್ಮನಿಂದ ಏತಾವತ್ವಂ, ನನಗೆ ಇಷ್ಟಾದರೂ ಮಹಿಮೆ ಇದೆಯಲ್ಲ, ಅದಾದರೂ ಬಂದಿದ್ದಾರಿಂದ ಅಂದರೆ ಭಗವಂತನಿಂದ. ಸಂಸ್ಕೃತದಲ್ಲಿ ಹೀಗೆ ಬೇರೆ ಬೇರೆ ಅರ್ಥಗಳನ್ನು ಅಲ್ಲಿ ನಾವು ಹೊರಡಿಸಬಹುದು. ತದೀಯಂ ವಚಃ ನ ಅನೃತಂ ಅತೀವ ನ ಅನೃತಂ ಅತೀವ ನ ಅಸತ್ಯಂ ಕಿಂತು ಮತ್ತಃ ಪರಂ ಭಗವಂತಂ ಅಜ್ಞಾತ್ವ ಪ್ರವೇಶಿ. ಉಳಿದ ವ್ಯಾಖ್ಯಾನಕಾರರು ಕೂಡ ಹಾಗೆ ಮಾಡಿದ್ದಾರೆ, ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚೇನು ಹೇಳಲಿಲ್ಲ. ಹೀಗೆ 10ನೇ ಶ್ಲೋಕ ಇವತ್ತು ನಾವು ನೋಡಿದ್ದೇವೆ. ಆ 11ನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ, ಪರಮಾತ್ಮ ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಏನ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ. ನಾನೇನು ಮಾಡಿದ್ದೀನಿ, ನನ್ನ ಮಹಿಮೆ ಏನಿದೆ, ಭಗವಂತನ ಬೆಳಕಿನಿಂದ ಅಂದರೆ ಅವನ ದೇಹದ ಬೆಳಕಿನಿಂದ, ಕಾಂತಿಯಿಂದ, ಹಾಗೇನೆ ಆ ಭಗವಂತನ ಜ್ಞಾನದಿಂದ, ಭಗವಂತನ ಬೆಳಕಿನಿಂದ ಜಗತ್ತಿಗೆ ಬೆಳಕು ಬಂದಿದೆ. ಭಗವಂತನ ಬೆಳಕಿನಿಂದಲೇ ಸೂರ್ಯ ಚಂದ್ರ ನಕ್ಷತ್ರ ಮೊದಲಾದವುಗಳಿಗೆ ಬೆಳಕು ಬಂದಿದೆ. ಭಗವಂತನ ಜ್ಞಾನದಿಂದಲೇ ಲಕ್ಷ್ಮೀದೇವಿ ಚತುರ್ಮುಖ ಬ್ರಹ್ಮ ಮೊದಲಾದವರಂಥವರಿಗೆ, ನಮ್ಮಂಥವ್ರಿಗೂ ಕೂಡ ಜ್ಞಾನ ಬಂದಿರುವುದು ಆ ಭಗವಂತನಿಂದಲೇ. ಭಗವಂತ ವ್ಯಕ್ತಗೊಳಿಸಿದ ಪ್ರಪಂಚವನ್ನು ನಾನು ಇನ್ನಷ್ಟು ಸೃಷ್ಟಿ ಮಾಡ್ತೇನೆ ಅಷ್ಟೆ, ಅವನು ನನ್ನೊಳಗಿದ್ದು ಮಾಡಿಸ್ತಾನಷ್ಟೆ. ಅರ್ಕಃ ಸೂರ್ಯ ಅಗ್ನಿ ಚಂದ್ರ ನಕ್ಷತ್ರಗಳು ಗ್ರಹಗಳು ಹೇಗೋ ಹಾಗೆ ಅವನು ಬೆಳಗುವ ಲೋಕವನ್ನ, ಅವನ ಬೆಳಕಿನಿಂದಲೇ ಸೂರ್ಯ ಚಂದ್ರಾದಿಗಳು ಬೆಳಗ್ತಾ ಇವೆಯಲ್ಲ, ಅವನು ಕೊಟ್ಟ ಬೆಳಕನ್ನೇ ಉಪಯೋಗ ಮಾಡಿಕೊಂಡು ಸೂರ್ಯ ಚಂದ್ರಾದಿಗಳು ಜಗತ್ತಿಗೆ ಬೆಳಕು ಕೊಡ್ತಿದ್ದಾರಲ್ಲ, ಹಾಗೆ ನಾನೂ ಕೂಡ ಭಗವಂತ ವ್ಯಕ್ತ ಮಾಡಿದ ಈ ಪ್ರಪಂಚವನ್ನು ನಾನು ಇನ್ನಷ್ಟು ವ್ಯಕ್ತ ಮಾಡ್ತಿದ್ದೇನಷ್ಟೆ. ಅವನು ನನ್ನೊಳಗೆ ನಿಂತು ಮಾಡಿಸ್ತಾ ಇದ್ದಾನೆ, ಅದು ಅದರ ತಾತ್ಪರ್ಯ ಅಂತ ನಮ್ಗೆ ಕಾಣಿಸ್ತದೆ. ತಮೇವ ಭಾಂತಂ ಅನುಭಾತಿ ಸರ್ವಂ ಯಸ್ಯ ಭಾಸಾ ಸರ್ವಂ ಇದಂ ವಿಭಾತಿ. ಕಾಟಿಕೋಪನಿಷತ್ನಲ್ಲಿ ತಮೇವ ಭಾಂತಂ, ಆ ಭಗವಂತ ಬೆಳಗ್ತಾ ಇದ್ರೆ, ಪ್ರಕಾಶಮಾನಾಗಿದ್ದರೆ ಅವನನ್ನು ಅನುಸರಿಸಿ ಎಲ್ಲವೂ ಕೂಡ ಬೆಳಗ್ತದೆ, ತಾನೂ ಬೆಳಕನ್ನು ಪಡೆಯುತ್ತದೆ, ಜಗತ್ತಿಗೂ ಬೆಳಕು ಕೊಡ್ತದೆ. ಇದು ಆದಿತ್ಯಗತಂ ತೇಜೋ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ಯತ್ತೇಜೋ ತತ್ತೇಜೋ ವಿದ್ಯಮಾಮಕಂ. ಸೂರ್ಯನಲ್ಲಿರುವ ಜಗತ್ ಬೆಳಕು, ಯಚ್ಚಂದ್ರಮಸಿ ಚಂದ್ರನಲ್ಲಿರುವ ಬೆಳಕು, ಹೆಚ್ಚ ಅಗ್ನೌ ಅಗ್ನಿಯಲ್ಲಿರುವ ಬೆಳಕು, ತತ್ತೇಜೋ ವಿದ್ಯಮಾಮಕಂ, ಅದೆಲ್ಲವೂ ಬೆಳಕು. ಆ ಹೊರಗಿನ ಬೆಳಕಾಗಲಿ ಮತ್ತೆ ಆ ಒಳಗಿನ ಜ್ಞಾನದ ಬೆಳಕಾಗಲಿ ಎಲ್ಲವೂ ಕೂಡ ನನ್ನದೇ ಆಗಿದೆ ಅಂತ ಭಗವಂತ ಹೇಳ್ಕೊಂಡಿದ್ದ. ಅಲ್ಲಿಗೆ 11ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆಯು ವಿಷಯದಲ್ಲಿ ರಸಿಕನಂತೆ ಹುಸಿಗೆ ಹಾಕಿರೋ ಎನ್ನ ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.